ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಳೇನು ಸಡನ್ಲಿ ಚೇಂಜ್ ಆಗಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಲ್ಲ. ಅಲ್ಲಿಗೆ ಕ್ಲಿಪ್ ಹಾಕ್ಸಿದ್ದೇನೆ, ಬೇನೆ ಹಾಕ್ಸಿದ್ದಷ್ಟೇ. ತುಂಬ ಪೇನ್ ಉಂಟು, ತುಂಬ ಅಂದರೆ ತುಂಬ. ಫಸ್ಟ್ ನನಗೆ ಹಲ್ಲು ನೋವು ಅಂದರೆ ಹೇಗೆ ಇಷ್ಟೆಲ್ಲ ನೋವು ಇರ್ತದೆ ಅಂತೇಳಿ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಒಂದು ಸ್ವಲ್ಪ ಹಲ್ಲು ಎತ್ತರ ಇತ್ತು ಅನ್ನೋ ರೀಸನಿಗೆ ಹಾಕ್ಸಿದ್ದು. ಇವತ್ತೆಲ್ಲ ಹೇಳ್ತಾರೆ ಯಾಕೆ ಹಾಕ್ಸಿದ್ದೆ ಅಂತ, ಏನು ಗೊತ್ತಾಗ್ತಿರಲಿಲ್ಲ, ಸ್ವಲ್ಪ ತೋರಾಗ್ತಿರೋ ಎತ್ತರ ಗೊತ್ತಾಗ್ತಿರಲಿಲ್ಲ. ನನಗೆ ಸಿಗ ಫೀಲ್ ಆಗ್ತುಂಟು, ಬೇಡ ಇತ್ತು ದೇವರೇ ಅಂತ. ಎಂಥ ನೋವು ಅಂತ ಹೇಳಿದರೆ ಯಪ್ಪ, ಅದು ಹೇಳ್ಕೊಳ್ಳಿಕ್ಕೂ ಆಗಲ್ಲ, ತಿನ್ನಲಿಕ್ಕಾಗಲ್ಲ. ನಾನು ಬೆಳಿಗ್ಗೆ ಎಂತ ಗೊತ್ತಾ, ರಾಗಿದ್ದು ಗಂಜಿ ಮಾಡಿ ಕುರ್ದು ಹೋದದ್ದು, ತಿಂದು ಹೋದದ್ದು, ಮನ್ನಿ ಥರ ಮಾಡಿ ಕೊಟ್ಟಿದ್ರಮ್ಮ. ಇನ್ನು ರಾತ್ರಿ ಹಸುವಾಗ್ತುಂಟು, ಬಟ್ ಊಟ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಅನ್ನವನ್ನು ಸ್ವಲ್ಪ ಸ್ಮ್ಯಾಶ್ ಥರ ಮಾಡಿ ಇಷ್ಟೇ ಮಾಡಲಿಕ್ಕೆ ಒಳಗಡೆ ಹಾಕಿ ನುಂಗುದೆ, ಮುದ್ದೆ ತಿಂದ ಹಾಗೆ. ಅದಕ್ಕೆ ಅಮ್ಮನ ಹತ್ರ ಹೇಳಿದೆ ಮುದ್ದೆ ಮಾಡಿಕೊಡಿ ಅಂತ ಹೇಳಿದ್ದೇನೆ. ಸೊ ಇವತ್ತು ನೈಟ್ ಮೋಸ್ಟ್ ಅದೇ ಮಾಡಿಕೊಡ್ಬೋದು. ಆ್ಯಂಡ್ ಈಗೆಂತ ಗೊತ್ತುಂಟ, ನಾನು ಹೇಳಿದ್ದೇನೆ ಚಿಕನ್ ಎಲ್ಲ ಮಾಡಲಿಕ್ಕಿಲ್ಲ ಅಂತ. ಇವಳೀಗ ಪಾರ್ಸೆಲ್ ಚಿಕನ್ ತಂದಾಳೆ, ಚಿಕನ್ ಕಡಾಯಿ ಸಹ ಚಪಾತಿ ಈಗ ಮಾಡ್ತಾಯಿದ್ದಾರೆ ಅಂತ ಹೇಳಬೇಕು. ನನಗಿಲ್ಲಿ ಆಸೆ ಆಗ್ತದೆ, ಆಸೆ ಆಗೋದಿಲ್ವಾ ಅವರೆಲ್ಲ ಆಗಿ ತಿನ್ನುವಾಗ. ಸ್ಮೆಲ್ಲಿಗೆ ಆಸೆ ಆಗ್ತುಂಟು, ಬಟ್ ಇದು ತುಂಬ ಪೇನ್ ಉಂಟಲ್ಲ, ತಿನ್ನಲಿಕ್ಕಾಗಲ್ಲ. ಚಿಕನ್ ಬಿಡಬೇಕು ಅಂತ ಹೇಳಿದ್ದಾರೆ ಸ್ವಲ್ಪ ಟೈಮ್. ಹಾಗೆ ಫುಲ್ ಹೇಗೆ ಹೇಳೋದು, ಈಗ ತನ್ನ ಇದರ ಅನುಭವ ಇದ್ದವರಿಗೆ ಮಾತ್ರ ಗೊತ್ತಾಗೋದು ಮಾರ್ರೆ. ನನಗೆ ಈಗ ಆಗ್ತದೆ ಬೇಡ ಇತ್ತು ಅಂತ. ಮತ್ತು ಇನ್ನೆಂತ ಮಾಡಲಿಕ್ಕಾಗೋದಿಲ್ಲ. ಅದು 2 ವರ್ಷ ಬೇರೆ ಇರಬೇಕಂತೆ. ತೊಂದರೆ ಇಲ್ಲ, ಅಂದರೆ 2-3 ದಿನ ನೋವು ಇರ್ತದೆ, ಮತ್ತು ಸರಿ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಅಷ್ಟು ದಿನ ನಾವು ಅನುಭವಿಸೋದು. ಹೊಟ್ಟೆಗೆ ಹೇಗೆ ತಿಂತಾನೆ ಗೊತ್ತಿಲ್ಲ, ರಾಗಿ ಅದೇ ತಿನ್ನಬೇಕಷ್ಟೇ, ಜ್ಯೂಸ್ ಅದೆಲ್ಲ. ಆಗ ಬೆಳಿಗ್ಗೆ ತಿನ್ನಲಿಕ್ಕೆ ಹಸುವಾಗ್ತುಂಟು ಅಂತೇಳಿ ಕ್ಯಾಂಟೀನಿಗೆ ಹೋಗಿ ಆಮೇಲೆ ವಾಪಸ್ ಎಳ್ಳು ಜ್ಯೂಸ್ ಕೊಡಿದೆ, ಯಾಕಂದರೆ ಅಷ್ಟು ಹಸುವಾಗ್ತಿತ್ತು. ಅದು ಕೂಡ ಹೀಗೆ ಕುಡಿಲಿಕ್ಕಾಗಲ್ಲ, ಸ್ಟ್ರಾದಲ್ಲಿ ಕೊಡ್ತದೆ. ಹಾಗೆ ಈಗ ನನಗೆ ಚಪಾತಿ ತಿನ್ನಲಿಕ್ಕಾಗಲಿಕ್ಕಿಲ್ಲ, ಅದಕ್ಕೆ ಅಮ್ಮ ರಾಗಿ ಗಂಜಿ ಮಾಡಿದ್ದಾರೆ ಅಂತ ಅದನ್ನೇ ಕುಡಿಬೇಕಷ್ಟೇ. ರಾತ್ರಿಗೆ ನೋಡಬೇಕೆಂತ ಅಂತ. ಮುದ್ದೆ ಸರಿ, ನಾವೀಗ ಒಳಗೆ ಹೋಗಿ ನಾನು ತೋರಿಸ್ತೇನೆ ಅವರು ಎಂತೆಲ್ಲ ಮಾಡ್ತಾರೆ ಅಂತ. ಚಿಕನ್ ಕಡಾಯಿ ಅವಳು ಪಾರ್ಸೆಲ್ ತಂದದ್ದು, ಹಾಕೋ ಬೇಗ. ಬರಲ್ಲ. ಚಪಾತಿ ಈಗ ಮಾಡ್ತಾ ಇದ್ದಾಳೆ ಅವಳು. ಸಿಸಿ ಚಪಾತಿ ರೆಡಿ ಆಗ್ತಾ ಉಂಟು. ಇವಳು ತಿನ್ನೋದು ನೋಡಿ, ಕಸಿ ಅಷ್ಟು ಬಾಕ್ ಹಾಕಿಸ್ಕೊಂಡಿದ್ದಾಳೆ. ಚಂದ ಉಂಟಾ? ನನಗೆ ತಿನ್ಲಿಕ್ಕಾಗಲ್ಲ, ನನ್ನ ತಿನ್ನೋದು ನೋಡಿ ಇವರು. ನೋಡಿ ನಂಗೆ ರಾಗಿ ಮಣ್ಣಿ ಅವ್ರು ಚಂದ ನೋಡಿ ಚಪಾತಿ ಸಹ ಕಡ್ಡಾಯ ಸಹ ತಿಂದ್ರು. ಅಷ್ಟದಲ್ಲಿ ಹೋಗ್ತದೆ. ಯಾವಾಗ ನಾವು ಮತ್ತೆ ಇದಕ್ಕೋಸ್ಕರ ಈಗ ತಿನ್ಬೇಕು. ಫೀಲಿಂಗ್ ಮಚಾಸ್. ಈಗ ಮಾತಾಡ್ಬಿಡ. ಹಲಸಿನ ಹಣ್ಣು ಉಂಟು ಇದರಲ್ಲಿ. ಈಗ ಎಂತ ಕಾಯಿಸುದೆ? ದೋಸೆಗೆ ಹಲಸಿನ ಹಣ್ಣಿನ ದೋಸೆ ಮಾಡಲಿಕ್ಕೆ ಎಲ್ಲ ರೆಡಿ ಆಗ್ತುಂಟು. ನನಗೆ ಬಾಯಿ ನೋವು ಇದ್ದದ್ದು ಪೂರ ಸಹ ಮಾಡ್ತಿದ್ದಾರೆ. ನಂಗೆ ಅಷ್ಟು ಸೆನ್ಸ್ ಉಂಟು. ಹಲಸಿನ ಹಣ್ಣಿನ ದೋಸೆ ರೆಡಿ ಆಗ್ತದೆ, ಬಟ್ ಅದನ್ಸಷ್ಟು ಫೋಲ್ಡ್ ಮಾಡಿ ಒಳಗಡೆ ಹಾಕೊಳ್ಬೇಕಷ್ಟೇ, ತಿನ್ಲಿಕ್ಕಾಗ್ಲಿಕ್ಕಿಲ್ಲ. ಇದು ನೋಡು, ಕುಚಿ ಮಾಡಿದ್ದು ನೋಡಲ್ಲಿ. ಕುಚ್ಚು ನೋಡಿ. ಮೇಣ ತೆಗೆಯೋದು ಅದರಿಂದ. ಸುಮಾರು ಜನರಿಗೆ ಗೊತ್ತಿರೋದಿಲ್ಲ, ನಮ್ದು ಊರಿನವರಿಗೆ ಅದು ಗೊತ್ತಿರ್ತದೆ, ಕೆಲವರಿಗೆಲ್ಲ ಗೊತ್ತಿರೋದಿಲ್ಲ ಹೇಗೆ ಮಾಡೋದು ಅಂತ. ಇದೆಲ್ಲ ಫ್ಲಿಪ್ಕಾರ್ಟಲ್ಲಿ ಇದೆಲ್ಲ ನಮಗೆ ಧರ್ಮಕ್ಕೆ
ಫ್ಲಿಪ್ಕಾರ್ಟಲ್ಲಿ KG ಗೆ ಇಷ್ಟು ಅಂತೆಲ್ಲ ಇದು ಮಾಡ್ತಾರೆ ಗೊತ್ತುಂಟ, ಮಾರ್ತಾರೆ. ಧರ್ಮಕ್ಕೆ ಎಷ್ಟು ಹಣ ಗೊತ್ತುಂಟ ಅದಕ್ಕೆ. ಬೀಜನ ಮಾರ್ತಾರೆ KG ಒಣಗಿಸಿ ಪದಾರ್ಥಕ್ಕೆ ಅಂತ. ಅದನ್ನು ಸಹ ತಗೊಂಡವ್ರು ಇದ್ದಾರೆ. ಹೌದು, ನಾವಿದೆ ಧರ್ಮಕ್ಕೆ ಸಿಕ್ಕರೆ ಸಹ ಬೇಡ. ಮಿನ್ನಗೊಂತ ಏಕೋ ಬಾ. ಚಿನ್ನಕ್ಕೆ ದಿನದಿಂದ ಈಗ ಜಾಸ್ತಿ ಆಗ್ತಾನೆ ಹೋಗ್ತಾರೆ ರೇಟ್. ಆಗ ಅವಳಿಗೆ ಬೇಕಾ, ಅವಳಿಗೆ ಒಂಚೂರು ಹಾಕಿ ಅಂತ ತಿಂತಾಳ ನೋಡಮ್ಮ. ಸಣ್ಣದಾಕಿ ಕೆಳಗಿಲ್ಲಿ ಹಾಕಿ, ಈ ಸೈಡ್ ಹಾಕಿ. ಮನೆಗೆ ತಿನ್ನು ಇನ್ನು ಮೇಲೆ ಹಾಕು, ಹಂಗ. ಬೇಡ ಅಂತೆ ಈಗಳೆ ತಿನ್ನು, ಬೇಡ ಅಂತೆ. ಅಲ್ಲಿ ಹಲಸಿನ ಹಣ್ಣು ಕೊಯ್ತಿದ್ದಾರೆ, ಇದು ಚಿಪ್ಸ್ ಮಾಡಲಿಕ್ಕೆ. ಸೊ ಕೊಯ್ದನ್ನ ತೋರಿಸ್ತೇನೆ ಇಲ್ಲಿ. ಸ್ವೀಟ್ ಚಿಪ್ಸ್ ಆಗತ್ತೆ. ಹಲ್ಲು ನೋವು ಆಗ್ತಿದೆ ತಾಯಿ, ಹಲ್ಲು ನೋವು ಆಗ್ತಿದೆ. ಭಯಂಕರ ಸಿಡಿತೇವೆ ಇಲ್ಲದ್ರೆ ಸಹ. ಆಯಣ ಮೇಣ ಅದು ಒಳ್ಳೆದಾಗ್ತದೆ, ಚಿಪ್ಸಿಗೆ ಒಳ್ಳೆದಾಗ್ತದೆ. ಮಡ್ಡಿ ಮಾಡೋದು, ದನಕ್ಕೆ ಕೊಡ್ಲಿಕ್ಕೆ ಮಡ್ಡಿ ಮಾಡಿ ಹಾಕುದು. ಕಾಣ್ತಾ ಉಂಟಾ? ಸಾಕು, ಸ್ವಲ್ಪ ಸಾಕು, ಸ್ವಲ್ಪ ಚಿಪ್ಸ್ ಮಾಡಕ್ಕೆ. ಒಂದು ಮಾತ್ರ ಹಿಂಗೆ ಬಚ್ಚ ಏನಂತ ಚಿಪ್ಸ್ ಮಾತ್ರ ಅಲ್ಲ, ಚಿಪ್ಸ್ ಮಾಡೋದಿಲ್ಲ. ಇಲ್ಲಿ ನೋಡಿ ಇಷ್ಟು ಆಗಿದೆ. ಅಲ್ಲಿ ಇನ್ನೊಂದು ತುಪ್ಪಲ್ಲಿ ಇಟ್ಟಿದ್ದಾರೆ. ಫಸ್ಟ್ ಇದರಲ್ಲಿ ತೆಗೆದದ್ದು, ಈಗ ಇನ್ನೊಂದು ತುಪ್ಪಲ್ಲಿ ಬೇರೆನುಂಟು. ನೋಡಿದೆ ಚಿಪ್ಸಿಗೆ ಕಟ್ ಮಾಡ್ತಾ ಇದ್ದಾಳೆ. ಇನ್ನಿಷ್ಟು ಬಾಕಿ ಉಂಟು, ಇಷ್ಟು ಕಟ್ ಮಾಡಿ ಇಟ್ಟಿದ್ದಾಳೆ. ಇನ್ನು ಇದನ್ನು ಕಾಯಿಸ್ಬೇಕು. ಅದನ್ನ 7 ಕಾಯಿಸ್ತಾಳೆ, 7 ಕಾಯಿಸ್ತಾಳೆ. ಇಲ್ಲಿ ತಿಂಡಿ ಕಾಯಿಸ್ತಾ ಇದ್ದಾರೆ. ನೋಡಿ ಕಾಯಿಸ್ತಾ ತಿಂತಿದ್ದಾಳೆ. ತಕ್ಕಸಿ ಚಿಪ್ಸ್. ಅದಕ್ಕೆ ಅಂತ ಹಾಕ್ಲಿಕ್ಕಿಲ್ವ, ಮಸಾಲೆ ಎಲ್ಲ ಹಾಕುಂಟಲ್ಲ, ಉಪ್ಪು ಅಷ್ಟೇ ಹಾಕ್ಲಿಕ್ಕೆ ಉಂಟು. ಅದನ್ನು ಹಾಕಿ ಮಿಕ್ಸ್ ಮಾಡಿ ತಿನ್ಲಿಕ್ಕೆ ಉಂಟು. ಬೇಡ ಅದನ್ನೆಂತಾರೆ ಗೊತ್ತುಂಟು. ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.